ನಾನೇನ್ ಆಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗ್ತದೆ. ಆ ಶ್ರಾವಣಿ ಮನೆಗ್ ಬಂದಾಯ್ತು. ಅವಳು ಸುಮ್ಮನೆ ಬಂದಿಲ್ಲ, ಏನೋ ಗುರಿ ಇಟ್ಕೊಂಡೇ ಬಂದಿದ್ದಾಳೆ. ಆದ್ರೆ ಹೇಗಾದ್ರೂ ಮಾಡಿ ಶ್ರಾವಣಿ ವಂದನ ಮೀಟ್ ಮಾಡದೇ ಇರೋ ಹಾಗೆ ನೋಡ್ಕೋಬೇಕು. ಈ ಶ್ರಾವಣಿ ಬರಕ್ ಮುಂಚೆ ಆ ವಂದನನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ಅದು ಇವಳಿಂದ ಆಗಿಲ್ಲ. ನನ್ ಪುಣ್ಯಕ್ಕೆ ಸುರೇಂದ್ರ ಆ ಶ್ರಾವಣಿ ವಂದನನ್ನ ಮೀಟ್ ಮಾಡಕ್ ಬಿಡ್ಲಿಲ್ಲ. ಹಾಗೊಂದ್ ವೇಳೆ ಮೀಟ್ ಮಾಡಿದ್ರೆ ಈ ಮನೇಲಿ ದೊಡ್ಡ ರಾಧ ಅಂತಾನೆ ನಡೆದೋಗ್ತಿತ್ತು. ಇಲ್ಲ, ಇವಳನ್ನ ಆದಷ್ಟು ಬೇಗ ನಾನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲೇಬೇಕು. ಹೇಗೋ ವೀರು ಸುರೇಂದ್ರ ನನ್ನ ನಂಬಿದ್ದಾರೆ. ಹಾಸ್ಪಿಟ್ಲು ನನ್ನ ಕಂಟ್ರೋಲಲ್ಲಿದೆ. ಇವಳನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಮತ್ತೆ ಇವಳು ಜೀವಂತವಾಗಿ ಮನೆಗೆ ಬರಲೇಬಾರ್ದು, ಹಾಗೆ ಮಾಡಬೇಕು. ಛೇ, ನನಗಿದೊಂದು ಪ್ರಾಬ್ಲಮ್ಮು. ಹೊಸ ಜಾಗ ನಿದ್ದೆನೇ ಬರಲ್ಲ. ಅಯ್ಯೋ, ಗೊತ್ತಿರೋ ಜಾಗ ಆದ್ರೆ ಪಟ್ಟಂತ ಒದಗಂಡಾಗಿ ಮಲಗ್ಬಿಟ್ಟಿರ್ತೀನಿ. ನಮ್ಮ ಮನೆಯಲ್ಲಿ ಆ ಗಟ್ಟಿ ಹತ್ತಿ ಹಾಸಿಗೆ, ಆ ಕಡೆ ಈ ಕಡೆ ತೂತಾಗಿರೋಂಥ ಬೆಡ್ಶೀಟು, ಗಂಟು ಕಟ್ಟು ಮಾಸ್ಲೆ ಬಿದ್ದಿರೋಂಥ ದಿಂಬು, ಅದು ನಿಂಗೆ ಹಿಡ್ಕೊಂಡು ಬಲ್ಕೊಂಡ್ಬಿಡ್ತಿದ್ದೆ. ಜೊತೆಗೆ ಸಂಗೀತ ಕಚೇರಿಗೆ ಸೊಳ್ಳೆಗಳು ಅಂತಿದ್ದೆ. ಎಷ್ಟೋ ಚೆನ್ನಾಗಿ ನಿದ್ದೆ ಬರ್ತಿತ್ತು. ಆದ್ರೆ ಈ ಮನೆಯಲ್ಲಿ ಹಾಸಿಗೆನೋ ಕೂತ್ರೆ 3 ಅಡಿ ಒಳಗೆ ಹೋಗುತ್ತೆ, ಮಕ್ಕಂಡ್ರೆ 6 ಅಡಿ ಒಳಗೆ ಹೋದಂಗೆ ಅನ್ಸುತ್ತೆ. ಇನ್ನು ದಿಂಬು ಕೂತರ ಉಹ್ವತ ಗಾಳಿಗೆ ಹಾರೋಗ್ಬಿಡುತ್ತೇನೋ ಅನ್ನಾಗಿದೆ. ಇಂಥ ಜಾಗದಲ್ಲಿ ನನಗೆ ಹೇಗೆ ನಿದ್ದೆ ಬರುತ್ತೆ? ಯಾರಾದ್ರೂ ಪುಣ್ಯಾತ್ಮರು ಒಂದು ಗಟ್ಟಿ ದಿಂಬನ್ನು ಕೊಟ್ರೆ ಇದು ಹಂಗೆ ಇದೆ, ಮಲ್ಕೊಂಡ್ಬಿಡ್ಬೋದಿತ್ತು. ರೂಮ್ ಯಾವುದೋ ಬಾಗಿಲು ತೆಗೆದಿದೆ, ಕೇಳೋಣ. ಸರ್, ಮೇಡಮ್, ಯಾರಿದಾರಪ್ಪ? ಸರ್, ಯಾರಿಲ್ಲ ಅನ್ಸುತ್ತೆ. ಸರ್, ನಿಮ್ ರೂಮ ಸರ್? ಗೊತ್ತಾಗಿಲ್ಲ. ಒಳ್ಳೇದಾಯ್ತು ಬಿಡಿ. ನನಗೆ ಗಟ್ಟಿ ದಿಂಬಿದ್ರೆ ಕೊಡಿ ಸರ್. ಇದೇ ಬರ್ತಾ ಇಲ್ಲ. ನಿಮ್ ತಮ್ಮಯ್ಯ ಅಂತೀನಿ. ನನಗೆ ಸರ್, ನೀವು ದೇವರು ಸರ್. 10 ರೂಪಾಯಿ ಕೇಳಿದ್ರೆ 10,000 ಕೊಡ್ತೀರಾ. ಒಂದು ತೊಟ್ಟು ನೀರು ಕೇಳಿದ್ರೆ 1 ತಮ್ಗೆ ನೀರು ಕೊಡ್ತೀರಾ. ಒಂದು ದಿಂಬು ಕೇಳಿದಕ್ಕೆ ರೂಮನ್ನ ಬಿಟ್ಕೊಟ್ಬಿಟ್ರ ಸರ್. ಸರ್, ನೀವು ದಾನ ವೀರ ಮಹಾ ಮಹಿ ಸರ್. ನಿಮ್ಮಂಥವ್ರಿಗೆ ಒಂದು ಗುಡಿ ಕಟ್ಟಿ ಅದ್ರಲ್ಲಿ ನಿಮ್ಮನ್ನು ನಿಲ್ಸಿ ಗಂಟೆ ಹೊಡೆದು ಕರ್ಪೂರ ಹಚ್ಚಿ ಪೂಜೆ ಮಾಡ್ಬಿಡ್ತೀನಿ ಸರ್. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಗುಡ್ ನೈಟ್ ಸರ್. ಬಾಯ್ ಸರ್. ಇಡಿಯಟ್. ಚಿಕ್ಕಪ್ಪ, ರೀ, ಶ್ರಾವಣಿ ಅಮ್ಮವರು ನಮ್ಮನ್ನೆಲ್ಲ ಯಾಕೆ ಕರ್ಕೊಂಬಂದ್ರು? ಅವ್ರೇನಾದ್ರೂ ಅವ್ರ ತವರು ಮನೆಗೆ ಬರ್ಬೇಕು ಅನ್ಕೊಂಡಿದ್ರೆ ಒಬ್ರೆ ಬಂದು 4 ದಿನ ಆರಾಮಾಗಿದ್ದು ಬರ್ಬೋದಾಗಿತ್ತು. ನಮ್ಮನ್ನೆಲ್ಲ ಯಾಕೆ ಕರ್ಕೊಂಬಂದ್ರು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಲೇ ದಡ್ಡಿ, ಅವ್ರೇನ್ ನಮ್ಮನ್ನ ಸುಮ್ಮನೆ ಟ್ರಿಪ್ ಕರ್ಕೊಂಬಂದಿದ್ರೆ ಅಂತ ಅನ್ಕೊಂಡಿದ್ಯಾ? ಶ್ರಾವಣಿ ಅಮ್ಮವರು ಯಾವ್ದಾರು ಒಂದು ಹೆಜ್ಜೆ ಇಡ್ತಿದ್ದಾರೆ ಅಂದ್ರೆ ಅದು 100ನೇ ಹೆಜ್ಜೆಗೆ ಮುನ್ನುಡಿಯಾಗಿರುತ್ತೆ. ಅವರು ನಮ್ಮ ನಂದಿನಿ ಅಮ್ಮವ್ರ ಮಗಳ ಕಣೆ. ಸುಮ್ಮನೆ ಯಾವ ಕೆಲಸನೂ ಮಾಡಲ್ಲ. ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ, ಅದಕ್ಕೊಂದು ಒಳ್ಳೆ ಉದ್ದೇಶ ಇರುತ್ತೆ. ಅಪ್ಪ ನನಗೆ ಜನ್ಮ ಕೊಟ್ಟಿರ್ಬೋದು, ಆದ್ರೆ ಅಪ್ಪನ ಪ್ರೀತಿ ಯಾವತ್ತೂ ಸಿಕ್ಕಿಲ್ಲ. ಅಪ್ಪನ ಪ್ರೀತಿಗೋಸ್ಕರ ನಾನು ಹಾತೊರೆತಿದ್ದಾಗ ಆ ಕೊರಗನ್ನ ನೀಗಿಸಿದವರು ನೀವು. ಮಗಳಿಗಿಂತ ಹೆಚ್ಚಾಗಿ ಅಕ್ಕರೆ ತೋರಿಸಿದವ್ರು ನೀವು.
ನಾನು ಹುಟ್ಟಾಗಿಂದ ಅಮ್ಮನ್ನ ನೋಡೇ ಇಲ್ಲ. ಅಮ್ಮನ ಪ್ರೀತಿ ಹೇಗಿರುತ್ತೆ ಅನ್ನೋ ಅನುಭವನೂ ನನಗಿಲ್ಲ. ಆದ್ರೆ ಅದ್ಯಾವುದೂ ನೆನಪಾಗದೇ ಇರೋ ಹಾಗೆ ನನ್ನನ್ನು ನೋಡ್ಕೊಂಡಿದ್ದು ನನ್ನ ಚಿಕ್ಕಮ್ಮ. ನಂಗೆ ಏನೇ ಬೇಕಿದ್ರು ಅಪ್ಪಕ್ಕಿಂತ ಜಾಸ್ತಿ ಕಂಫರ್ಟೇಬಲ್ ಆಗಿ ನಿಮ್ಮ ಹತ್ರ ಕೇಳ್ತಿದ್ದೆ. ಚಿಕ್ಕಮ್ಮ ಒಂದೊಂದ್ಸಲ ಬೈತಾ ಇದ್ರು, ಆದ್ರೂ ನೀವ್ ನನ್ ಪರವಾಗಿ ನಿಲ್ತಾ ಇದ್ರು. ಪಿಂಕಿ ಹಠ ಮಾಡಿದ್ರೆ ಕೇಳ್ತಿದ್ರು ಇಲ್ವೋ, ಆದ್ರೆ ನಾನು ಹಠ ಮಾಡೋಕ್ಕೂ ಮುಂಚೆ ನನಗೆ ಏನೇನ್ ಬೇಕು ಅನ್ನೋದನ್ನ ನೀವೇ ತಿಳ್ಕೊಂಡು ನನ್ನ ಆಸೆಗಳನ್ನೆಲ್ಲ ನೆರವೇರಿಸ್ತಾ ಇದ್ರಿ. ಬಾಯಿ ತುಂಬಾ ಮಗಳೇ ಅಂತ ಕರೀತಾ ಇದ್ರಿ. ಈಗ ಏನಾಯ್ತು ಚಿಕ್ಕಪ್ಪ? ಈ ನಿಮ್ ಮಗಳು ಅಷ್ಟೊಂದು ಬೇಡ ಆಗ್ಬಿಡ್ಲ ನಿಮಗೆ? ಹೇಳಿ ಚಿಕ್ಕಪ್ಪ, ನನ್ನ ನೋಡಕ್ಕೂ ಇಷ್ಟ ಅಲ್ವಾ ನಿಮಗೆ? ಅಷ್ಟೊಂದು ದ್ವೇಷಿಸ್ತಾ ಇದ್ದೀರ ನನ್ನ? ಹೌದು, ನಾನು ನಿನ್ನ ದ್ವೇಷಿಸ್ತಾ ಇದ್ದೀನಿ. ನೀನೇ ಹೇಳಿದಾಗೆ ನಾನು ನಿನ್ನ ಮಗಳ ಥರ ನೋಡ್ಕೊಂಡಿದ್ದೆ. ಅದು ಪ್ರತಿಫಲವಾಗಿ ನೀನು ನನ್ಗೇನು ಕೊಟ್ಟೆ? ನಿನ್ನ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಟಿದ್ದೆ. ಆದ್ರೆ ನೀನು ದ್ರೋಹ ಮಾಡಿಬಿಟ್ಟೆ. ದೇವರಂತ ಅಣ್ಣನಿಗೆ ಅವಮಾನ ಮಾಡಿಬಿಟ್ಟೆ. ನಮ್ಮ ಮನೆ ಮಾನ ಮರ್ಯಾದಿನ ಪ್ರಪಂಚ ಎದುರಿಗೆ ಹರಾಜಾಕ್ಬಿಟ್ಟೆ. ನಿನ್ನ ಕ್ಷಮಿಸಲ್ಲ. ಹೌದು ಚಿಕ್ಕಪ್ಪ, ನಾನು ತಪ್ಪು ಮಾಡಿದೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ತುಂಬಾ ತಪ್ಪು ಮಾಡ್ಬಿಟ್ಟೆ. ಆದ್ರೆ